ಧಾರ್ಮಿಕ ಆಚರಣೆಗಳನ್ನು ಅನುಷ್ಠಾನಗೊಳಿಸುವುದರಿಂದ ಕ್ಷೇತ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯವಾಗಲಿದೆ ಎಂದು ಹೇಮಾವತ್ ಗೋಪಾಲಸ್ವಾಮಿ ಬೆಟ್ಟದ ಪ್ರಧಾನ ಅರ್ಚಕರಾದ ಕೆವಿ ಗೋಪಾಲಕೃಷ್ಣ ಭಟ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಪಟ್ಟಣದ ಶ್ರೀಕೋಟೆ ವಿಜಯ ನಾರಾಯಣ ಸ್ವಾಮಿ ದೇವಸ್ಥಾನದ ರಾಜಶ್ರೀ ಪರಮಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ರಾಜ್ಯಶ್ರೀ ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಗುಂಡ್ಲುಪೇಟೆ ತಾಲೂಕು ವತಿಯಿಂದ ಶ್ರೀ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹುಟ್ಟಿಕೊಂಡಿದ್ದ ಅಪಪ್ರಚಾರ ಕಳಂಕಗಳು ದೂರವಾಗಲೆಂದು ಸಮಸ್ತ ಜನರು ಸ್ಮರಣೆ ಮಾಡುತ್ತಿದ್ದ ಹಿನ್ನೆಲೆ ಹಾಗೂ ಶ್ರೀ ಮಂಜುನಾಥೇಶ್ವರ ಆಶೀರ್ವಾದದಿಂದ ಶ್ರೀಗಳ ದೇವಸ್ಥಾನದ ಹೆಸರಿಗೆ ಅಂಟಿಕೊಂಡಿದ್ದ ಕಳಂಕವನ್ನ ದೂರ ಮಾಡುವ ಸಲುವಾಗಿ ರಾಜಶ್ರೀ ಪರಮಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಅವರ ಶ್ರೀಮತಿ ಡಾಕ್ಟರ್ ಹೇಮಾವತಿ ಹೆಗ್ಗಡೆ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ರಾಜ್ಯಾದ್ಯಂತ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಗಳಲ್ಲಿ ಕಲ್ಯಾಣೋತ್ಸವ ಹಾಗೂ ಧಾರ್ಮಿಕ ಸಭೆಗಳನ್ನು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಹಿನ್ನೆಲೆ ಶ್ರೀನಿವಾಸ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ಶ್ರೀ ಕ್ಷೇತ್ರಕ್ಕೆ ಎದುರಾಗಿದ್ದ ಎಲ್ಲ ಗಂಡಾಂತರಗಳು ಹಾಗೂ ತೊಂದರೆಗಳು ಹೂ ಎತ್ತಿಟ್ಟ ಹಾಗೆ ಕ್ಷಣ ಮಾತ್ರದಲ್ಲಿ ದೂರವಾಗಿರುವುದರ ಮೂಲಕ ಧರ್ಮಕ್ಕೆ ಬೆಲೆ ಸಿಕ್ಕಿರುವುದು ನಮ್ಮ ಕರ್ನಾಟಕ ರಾಜ್ಯದ ಹಾಗೂ ಧರ್ಮಸ್ಥಳ ಸಮಸ್ತ ನಾಡಿನ ಜನರಿಗೆ ಸಂತಸ ತಂದಿದೆ ಎಂದು ಹೇಳಿದರು. ಶ್ರೀ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವವನ್ನು ಪಟ್ಟಣದ ಕೋಟೆ ಶ್ರೀ ವಿಜಯ ನಾರಾಯಣ ಸ್ವಾಮಿ ದೇವಸ್ಥಾನ ಪ್ರಧಾನ ಅರ್ಚಕರು ಆಗಮಿಕರಾದ ಜಿ ರಾಘವನ್ ಅಯ್ಯಂಗಾರ್ ಹಾಗೂ ವರದರಾಜ್ ಅಯ್ಯಂಗಾರ್ ಅವರು ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಅಧ್ಯಕ್ಷರಾದ ನಾಗೇಶ್, ಪುರಸಭಾ ಮುಖ್ಯಾಧಿಕಾರಿ ಶರವಣ್, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಎಚ್ಎಂ ಪ್ರಸಾದ್, ಸದಸ್ಯರಾದ ಬಿ ಕುಮಾರಸ್ವಾಮಿ, ಭಾರತ್ ಗ್ಯಾಸ್ ಮಾಲೀಕರಾದ ದೊರೆಸ್ವಾಮಿ, ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಯೋಜನಾಧಿಕಾರಿಗಳಾದ ಚಂದ್ರಶೇಖರ್ ಸೇರಿದಂತೆ ಮಹಿಳಾ ಸದಸ್ಯರು ಭಾಗವಹಿಸಿದ್ದರು. ಟೈಲರಿಂಗ್ ಏನಾದ್ರು ಮಾಡಕ್ ಹೋಗ್ತೀರಾ ಅಂತಹ ಮಹಿಳೆಯರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಿಡಿಬಿ ಲೋನ್ ಅಂತ ಕೊಡ್ತಾರೆ. ಈ ಸಿಡಿಬಿ ಲೋನ್ ಅನ್ನ ಎಷ್ಟಪ್ಪ ಕೊಡ್ತಾರೆ? ನಿಮ್ಗೆ 5 ಲಕ್ಷ ತನಕ ಕೊಡ್ತಾರೆ. ಆ 5 ಲಕ್ಷ ತನಕ ಕೊಡುವಂತಹ ಸಿಡಿಬಿ ಲೋನ್ ಅನ್ನು ನಿಮ್ಗೆ ತೀರಿಸಲಿಕ್ಕೆ 3 ವರ್ಷಗಳ ಅವಕಾಶ ಕೊಡ್ತಾರೆ. ಯಾಕಂದ್ರೆ ನಿಮ್ಗೆ ಅನ್ಕೋಬಹುದು, ನೀವು 2 ಲಕ್ಷ ಆಗಿರ್ಬೋದು, 3 ಲಕ್ಷ ಆಗಿರ್ಬೋದು, 5 ಲಕ್ಷ ನೀನು ಬ್ಯಾಂಕ್ ನಲ್ಲಿ ಅಥವಾ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಸಾಲವನ್ನ ತೆಗೆದುಕೊಳ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾವು ಎಲ್ಲ ಲೋನ್ಗಳಿಗೆ ನಾವು ಯಾವುದೇ ರೀತಿಯ ಶ್ಯೂರಿಟಿಯನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಶ್ಯೂರಿಟಿ ಯಾರು? ನಮ್ಮೆಲ್ಲ ಸಂಘಗಳಿಗೆ ನಿಜವಾದ ಶ್ಯೂರಿಟಿ ಯಾರಪ್ಪ ಅಂತಂದ್ರೆ ಪೂಜ್ಯ ಕಾವಂದೂರವರು ಅನ್ಕೋಬಹುದು. ಇಲ್ಲಿ ನಮ್ಗೆ ಇಲ್ಲಿ ಎಲ್ಲ ಸಂಘದಲ್ಲಿ ಇದಿರಲ್ಲ, ನೀವು 1 ಲಕ್ಷ 2 ಲಕ್ಷ 3 ಲಕ್ಷ ಸಾಲ ತಗೊಂಡಿದ್ರಿ. ನೀವು ಯಾರಾದ್ರೂ ನೀವು ಯಾವ್ದಾದ್ರು ತುರ್ತು ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಶ್ರೀ ಶರವಣ್ ಎಸ್ ರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಪಾಲುದಾರ ಬಂಧುಗಳು ಚಪ್ಪಾಳೆ ಹಾಕುವುದರ ಮೂಲಕ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರುವಂತಹ ಆಂದೋಲನಾ ಪತ್ರಿಕೆಯ ಪತ್ರರಾಗಿರುವಂತಹ ಶ್ರೀಯುತ ರಾಜೇಶ್ ಭಟ್ ಸರ್ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇನೆ.
ಅಲ್ಲೇ ಕೂತಿದ್ದೆ ಗುರು. ಶ್ರೀ ವಿಜಯನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಇಂದು ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದು, ಬೆಳಗ್ಗೆ ದೇವರಿಗೆ ಫಲಪಂಚಾಮೃತದ ಅಭಿಷೇಕ ಇಟ್ಕೊಂಡು ತದನಂತರ ದೇವರಿಗೆ ಉತ್ಸವಾದಿಗಳು ಕಲ್ಯಾಣೋತ್ಸವ ನಡೆದು ಅದಾದ ನಂತರ ಭಾಷಣಗಳೆಲ್ಲ ನಡೀತು. ದೇವರಿಗೆ ಷೋಡಶೋಪಚಾರ ಪೂಜಾ ಅಂದರೆ ನಾನಾ ವಿಧವಾದಂಥ ಉಪಚಾರದಲ್ಲಿ ಪೂಜೆ ಆಗಿ ಪ್ರಸಾದ ವಿನಿಯೋಗ ಭಕ್ತಾದಿಗಳಿಗೆ ನಡೀತು. ಇದು ಇವತ್ತಿನ ವಿಶೇಷ. ಎಲ್ಲ ಜನಗಳಿಗೂ ಅಂದರೆ ದೇವರನ್ನು ಬಂದಿರುವಂಥ ಆಸ್ತಿಕರಿಗೆ ಆರೋಗ್ಯ, ಧನಧಾನ್ಯ, ಸಂಪತ್ತು, ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಫಲ ಸಿಗ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇದು ದೇವರ ಪೂಜೆ ಮಾಡಿದಂಥದ್ದು ವಿಶೇಷ. ಶ್ರೀ ಮಂಜುನಾಥನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇವತ್ತು ಶ್ರೀನಿವಾಸ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಒಂದು ತಾಲೂಕಿನ ಎಲ್ಲ ಸಮಸ್ತ ಜನರ ಒಂದು ಕಲ್ಯಾಣಕ್ಕೋಸ್ಕರ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಮಾಡಿದ್ದೀವಿ. ಆದರೆ ಈ ಒಂದು ವಿಜಯ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಒಂದು 500-600 ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪೂಜೆಯಲ್ಲಿ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಈ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಉದ್ದೇಶ ಏನು? ಕಾರ್ಯಕ್ರಮ ಅಂದರೆ ಜನರ ಕಲ್ಯಾಣಕ್ಕೋಸ್ಕರ, ಜನರೆಲ್ಲ ಸಕಲ ಕಷ್ಟಗಳು ದೂರ ಆಗಬೇಕು. ಅದೇ ರೀತಿ ಅವರ ಎಲ್ಲ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡೋದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ. ಅದರೊಟ್ಟಿಗೆ ಈ ಒಂದು ಧಾರ್ಮಿಕ ಬಗ್ಗೆ ಮಾಹಿತಿ ಹೋಗುತ್ತೆ. ಅದರೊಟ್ಟಿಗೆ ಅವರ ಏನು ಇಷ್ಟಾರ್ಥ ಒಂದು ಸಿದ್ಧಿ ಆಗುವಂಥ ಒಂದು ಈ ಒಂದು ಪೂಜೆಯಿಂದ ಫಲ ಸಿಗುತ್ತೆ. ಸಂಸ್ಕೃತಿ, ನಮ್ಮ ಸಂಸ್ಕೃತಿನ ಕಾಪಾಡೋದಕ್ಕೋಸ್ಕರ ಧರ್ಮಸ್ಥಳ ಸಂಸ್ಥೆಯಿಂದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಮಾಡ್ತಾ ಇರೋದ್ರಲ್ಲಿ ವಿಶೇಷವಾಗಿ ಗುಂಡ್ಲುಪೇಟೆಯಲ್ಲಿ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಕಲ್ಯಾಣೋತ್ಸವವನ್ನು ನೆರವೇರಿಸಿ ಕಲ್ಯಾಣೋತ್ಸವದಲ್ಲಿ ಭಾಗಿಯಾದವರು ಎಲ್ರಿಗೂ ತಾಲೂಕಿನ ಜನತೆಗೂ ಸಹ ಅಭಿವೃದ್ಧಿಯಾಗಲಿ, ಎಲ್ಲರೂ ಆರೋಗ್ಯವಂತರಾಗಿ ಕಾಪಾಡ್ಕೊಂಡಿರಲಿ ಅನ್ನೋ ಒಂದು ಉದ್ದೇಶದಿಂದ ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮ. ಸೂಪರ್ ಅಂತೇಳಿ ಸಾಮೂಹಿಕ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರೂ ಕೃತಜ್ಞಾಪೂರ್ವಕವಾಗಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀನಿ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿರುವುದರಿಂದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ವಿರಾಮಗೊಳಿಸಿದ್ದಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.